ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಬಕಾರಿ ಇಲಾಖೆ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಿದ್ದಾಗಿದೆ. ಬೆಳಗ್ಗೆ ಎದ್ದಿದ್ದಾರೆ. ಖುದ್ದು ನಮ್ಮ ಜೊತೆ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ಅಹೋರಾತ್ರಿ ಧರಣಿ ಆಯ್ತು, ಈಗ ನೇರವಾಗಿ ರಾಜೀನಾಮೆಗೆ ಆಗ್ರಹಿಸಿ ಇನ್ನೂ ಪಟ್ಟನ್ನ ಬಿಜೆಪಿ ಜೆಡಿಎಸ್ ಅಡಿಲ ಮಾಡಿಲ್ಲ. ಅಹೋರಾತ್ರಿ ಧರಣಿ ಆಗಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ಶಾಸಕರು ಇಲ್ಲೇ ಮಲಗಿದ್ದಾರೆ. ಇಲ್ಲೇ ಮಲಗಿ ನಾನು ಬೆಳಗ್ಗೆ ವಾಕಿಂಗ್ ಮಾಡಿ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ಬಂದಿದ್ದೀನಿ. ನಾವು ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನಮಗೆ 6,000 ಕೋಟಿ ಲೂಟಿ ಹೊಡೆದು ಇವರು ಅಸ್ಸಾಂ ಚುನಾವಣೆಗೆ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಇನ್ಚಾರ್ಜು, ಕೇರಳಗೆ ಜಾರ್ಜ್ ಇನ್ಚಾರ್ಜು, ಈಗ ತಮಿಳ್ನಾಡಿಗೆ ಒಬ್ಬರನ್ನ ಹಾಕ್ತಾರೆ. ಇವರೆಲ್ಲ ಈ 6,000 ಕೋಟಿನ ಡಿವೈಡ್ ಮಾಡ್ಕೊಂಡು ತೊಗೊಂಡೋಗಿ ರಾಹುಲ್ ಗಾಂಧಿ ಕೊಟ್ಟು ನಮ್ಮ ರಾಜ್ಯದ ಹಣ ಬೇರೆ ರಾಜ್ಯಗಳಿಗೆ ತೊಗೊಂಡೋಗಿ ಹಣ ಕೊಟ್ಟು ಚುನಾವಣೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದ್ರ ವಿರುದ್ಧ ಹೋರಾಟ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ. ಅಬಕಾರಿ ಮಿನಿಸ್ಟ್ರ್ ಹೇಳಿದ್ದಾರೆ, ನನ್ನ ಇಲಾಖೆ ಅಲ್ಲ, ಕರ್ನಾಟಕದಲ್ಲಿರೋ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ, ನನ್ನೊಬ್ಬನ ಮಾತ್ರ ಹಿಡ್ಕೊಂಡವ್ರೆ ಅಂತ ಅವರೇ ಹೇಳಿದ್ದಾರೆ. ನಾನು ದಲಿತ, ಅದಕ್ಕೋಸ್ಕರ ನಾನು ಹಿಡ್ಕೊಂಡವ್ರೆ. ಉಳಿದ ಇಲಾಖೆಗಳಲ್ಲೆಲ್ಲ ಯಾರೋ ಬೇರೆ ಬೇರೆ ಜಾತಿಯವರು ಇದ್ದಾರೆ, ಅದಕ್ಕೆ ಅವ್ರಿಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಎಲ್ಲ ನಾನು ಹಿಡ್ಕೊಟ್ಟಿರೋದು ನಮ್ಮ ಪಾರ್ಟಿಯವರೇ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಸ್ವಜನ ನಮ್ಮ ಹಿಂದೆ ಇರೋರೆ ಅಂತ. ಅಂದರೆ ತಿನ್ನೋದು ಗ್ಯಾರಂಟಿ ಆಯಿತು, ಹೊಡೆದಿರೋದು ಗ್ಯಾರಂಟಿ ಆಯಿತು, ಎಲ್ಲ ಇಲಾಖೆಯಲ್ಲಿ ಲೂಟಿ ಆಗಿರೋದು ಗ್ಯಾರಂಟಿ ಆಯಿತು. ಅದಕ್ಕೆ ಇವ್ರು 5 ಗ್ಯಾರಂಟಿ ಇದೆಯಲ್ಲ, ಇದು ಇನ್ನೊಂದು ಗ್ಯಾರಂಟಿ. ಕರಪ್ಷನ್ ಅನ್ನೋದು ಇನ್ನೊಂದು ಗ್ಯಾರಂಟಿ. ಈ ಕರಪ್ಷನ್ ಮಾಡಿ ಕರ್ನಾಟಕದ ಹಣ ಲೂಟಿ ಹೊಡಿತಾ ಇದ್ದಾರೆ. ಆ ಬಡವರಿಗೆ ಸೇರಬೇಕಾಗಿದ್ದಂಥ ಹಣ ಗೃಹಲಕ್ಷ್ಮಿ ಹಣ 5,000 ಕೋಟಿ ಎಲ್ಲೋಯ್ತೋ ಗೊತ್ತಿಲ್ಲ. ಮೊನ್ನೆ ಬೆಳಗಾವಿಯಲ್ಲಿ ಟ್ಯಾಂಕ್ ಹೋಯ್ತು. ಅದ್ಯಾವುದೋ 400 ಕೋಟಿ ನೋಟ್ಗಳು, ಅದರಲ್ಲೇನ ನಾವು ಊಟ ಬೆಳಗಾವಿಯಿಂದ ನಮಗೆ ಭಯ ಆತಾಗಿ 5,000 ಕೋಟಿ ಇವತ್ತು ಗೃಹಲಕ್ಷ್ಮಿ ಹಣ ಹಾಕಬೇಕು. ಅನ್ನಭಾಗ್ಯದ್ದು 600 ಕೋಟಿ ಹಾಕಬೇಕು. ಈ ಎಲ್ಲ ದುಡ್ಡು ತಗೊಂಬಿಟ್ಟವ್ರೆ. ಅನ್ನಭಾಗ್ಯದ್ದು ದುಡ್ಡು ತಿಂದ್ಬಿಟ್ಟಿದ್ದಾರೆ, ಗೃಹಲಕ್ಷ್ಮಿದು ತಿಂದ್ಬಿಟ್ಟು ಈಗ ಎಲೆಕ್ಷನ್ ಕಳಿಸ್ತಾ ಇದ್ದಾರೆ. ಅದಕ್ಕೆ ವಾಪಸ್ ಆ ಜನ 1 ಕೋಟಿಗೂ ಹೆಚ್ಚು ಜನ, 1,25,00,000 ಜನ ಬಡವರು ಕಾಯ್ತಾ ಇದ್ದಾರೆ. ಈ ದುಡ್ಡು ಬರ್ತೈತೆ ಅಂತ. ಅವ್ರಿಗೆ ಮೋಸ ಮಾಡಿರೋ ದುಡ್ಡು, ದ್ರೋಹ ಮಾಡಿರೋ ದುಡ್ಡು, ಇದನ್ನು ವಾಪಸ್ ತರೋವರೆಗೂ ತಿಮ್ಮಾಪುರ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಸರ್, ಈಗಾಗಲೇ ಸದನದಲ್ಲಿ ತಾವು ದಾಖಲಾತಿಗಳನ್ನ ತೋರಿಸಿದ್ರಿ, ಪೆನ್ ಡ್ರೈವ್ ತೋರಿಸಿದ್ರಿ, ಆಡಿಯೋ ಎಲ್ಲ ಕೇಳಿಸಿದ್ರಿ. ಏನೇ ಮಾಡಿದ್ರು ರಾಜೀನಾಮೆ ಕೊಡ್ತಾ ಇಲ್ಲ ಒಂದು ಕಡೆ. ಇನ್ನೊಂದು ಕಡೆ ಆರ್.ಬಿ. ತಿಮ್ಮಾಪುರ ಅವರು ನಂದೇನು ಪಾತ್ರನೇ ಇಲ್ಲ ಇದರಲ್ಲಿ, ಬೇರೆಯವರು ಇದ್ದಾರೆ ಅಂತ ನೇರವಾಗಿ ಹೇಳಿದ್ರು. ಎಲ್ಲೋ ಒಂದು ಕಡೆ ಇರುವಂಥ ಜಿಲ್ಲೆಗಳ ಪೈಕಿ 27 ಜಿಲ್ಲೆಗಳು CM ಮಗನೇ ಏನು ನೋಡ್ಕೊಳ್ತಿದ್ದಾರೆ ಇದರಲ್ಲಿ ಅನ್ನೋ ಮಾಹಿತಿ. ಸರ್ ನೋಡಿ, ಅವರೇ ಅವರ ಜೊತೆಲಿರೋರಿಗೆ ಹೇಳಿರೋದು, ನನಗೆ 3 ಡಿಸ್ಟಿಕ್ ಕೊಟ್ಟಿದ್ದಾರೆ, ಉಳಿದಿದ್ದೆಲ್ಲ ಬೇರೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಡೀ ಸರ್ಕಾರ, ಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿಗಳವರೆಗೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಲೂಟಿ ಹೊಡೆಯೋದಂತೂ ಸ್ಪಷ್ಟವಾಗಿದೆ. ಅದರಿಂದ ನಮ್ಮ ಡಿಮ್ಯಾಂಡ್ ಏನಿದ್ರು ಈ ಲೂಟಿ ಹೊಡೆದಿರೋ ಹಣ ಬಡವರ ಹಣ ಹೊಡೆದಿದ್ದೀರ ಕರ್ನಾಟಕದ್ದು. ಇದು ಇಷ್ಟು ದಿನ ATM ಅಂತ ಹೇಳ್ತಾ ಇದ್ರಿ. ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ATM ಅಲ್ಲ, ರಿಸರ್ವ್ ಬ್ಯಾಂಕು. ಪಟ ಅಂತ ಕೋಟು ನೋಟ್ಗಳು ಇಲ್ಲಿ ಗುದ್ದುತ್ತಾರೆ. ಪ್ರಿಂಟ್ ಅಂದರೆ ಅಬಕಾರಿ ಇಲಾಖೆಯಲ್ಲಿ ಪ್ರಿಂಟ್ ಮಾಡ್ತಾರೆ. ಎಲ್ಲ ಇಲಾಖೆಯಲ್ಲೂ ಪ್ರಿಂಟ್ ಮಾಡಿ ತೊಗೊಂಡೋಗಿ ರಾಹುಲ್ ಗಾಂಧಿ ಕೊಟ್ಬಿಟ್ಟು, ಸ್ವಾಮಿ ನಮ್ಮನ್ನು ಕಂಟಿನ್ಯೂ ಮಾಡಿ, ಇನ್ನೂ 2.5 ವರ್ಷ ನಮ್ಮನ್ನೇ ಮಂತ್ರಿ ಮಾಡಿ, ಇನ್ನೂ ಪ್ರಿಂಟ್ ಹಾಕ್ತೀರಿ, ಇಲ್ಲಿ ನಾವು ನೋಟ್ಗಳನ್ನು ಪ್ರಿಂಟ್ ಹಾಕ್ತೀರಿ. ಮುಖ್ಯಮಂತ್ರಿ ಹೇಳ್ತಾರೆ, ಸ್ವಾಮಿ ನನ್ನ ಇನ್ನೊಂದು 2.5 ವರ್ಷ ಕಂಟಿನ್ಯೂ ಮಾಡಿ, ಆ ಡಿ.ಕೆ. ಶಿವಕುಮಾರ್ ಬೇಡ, ನಾವು ಪ್ರಿಂಟ್ ಮಾಡಿ ನಿಮಗೆ ದುಡ್ಡು ತಂದು ಕೊಡ್ತೀರಿ, ಕರ್ನಾಟಕವನ್ನು ಲೂಟಿ ಮಾಡಾದರೂ ಸರಿ ನಮ್ಮ ಸ್ಥಾನಗಳನ್ನು ನಾವು ಉಳಿಸ್ಕೊತೀರಿ ಅಂತ ನಡೆದಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ. ತಿಮ್ಮಾಪುರ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಇದು ಮುಖ್ಯಮಂತ್ರಿಯ ಕೊರಳಿಗೆ ಸುತ್ತಕೊಂತೈತಿ. ನನ್ನ ಕಡೆಯ ಪ್ರಶ್ನೆ ಸರ್, ಇವತ್ತು ಅಧಿವೇಶನದ ಕಡೆಯ ದಿನ, ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಈಗ 10 ಗಂಟೆಗೆ ಸದನ ಕರೀತಾ ಇದ್ದಾರೆ. ಏನು ಮಾಡ್ತೀರಿ ಸದನದಲ್ಲಿ? ಈಗ ಈ ಕೊನೆ ದಿನ ಅಂತ ಯಾಕೆ ಹೇಳ್ತೀರಾ? ಇನ್ನೊಂದು ವಾರ ಸದನ ನಡಿಬೇಕು. ಈ ಭ್ರಷ್ಟಾಚಾರ ಇದೆಯಲ್ಲ ಅಬಕಾರಿದು, ಇನ್ನೂ 1 ವಾರ ಹೇಳಿದ್ರೂ ಮುಗಿಯಲ್ಲ, ಅಷ್ಟು ಭ್ರಷ್ಟಾಚಾರ ಇದೆ. ಬೇರೆ ಇಲಾಖೆದು ಭ್ರಷ್ಟಾಚಾರ ಇದೆ. ಇವೆಲ್ಲವನ್ನ ಬಯಲಿಗೆ ತರ್ತೀರಿ. ನಾನು ಸ್ಪೀಕರ್ಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ವಾರ ಕಂಟಿನ್ಯೂ ಮಾಡಿ, ನಾವು ತಯಾರಿದ್ದೀರಿ. ಯಾವ್ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿ ನೀವು ಚುನಾವಣೆಗಳಿಗೆ, ಕಾಂಗ್ರೆಸ್ ಪಾರ್ಟಿ ಚುನಾವಣೆಗಳಿಗೆ ದುಡ್ಡು ಕಳಿಸ್ತಾ ಇದ್ದೀರಾ, ಅದೆಲ್ಲ ಬಯಲಿಗೆ ಬರಬೇಕು.
ಅಲ್ಲಿವರೆಗೂ ನಮ್ಮ ಹೋರಾಟ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.